ಹಾಗಿದ್ದಾಗ ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಯಾವ ಮಟ್ಟಿಗಿತ್ತು, ಒಂದಿಷ್ಟು ವಿಚಾರಗಳು ಆಚೆ ಬಂತು. ತುಂಬಾ ಚೆನ್ನಾಗಿತ್ತು ಇವತ್ತು ವಾದ ಪ್ರತಿವಾದಗಳು. ಎರಡನ್ನೂ ಕೂಡ ಕೇಳಿಸ್ಕೊಳ್ತಾ ಇದ್ರೆ ಏನ್ ತುಂಬಾ ಬ್ರಿಲಿಯಂಟ್ ಆಗಿ ವಾದ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಪ್ರತಿವಾದಗಳನ್ನು ಕೇಳಬೇಕಾದ್ರೂ ಹಾಗೆ ಇದ್ದಿದ್ದು. ಒಟ್ಟಾರೆ ಏನಾಯ್ತು ಇವತ್ತು ಕೋರ್ಟ್ನಲ್ಲಿ, ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ದರ್ಶನ್ಗೆ ಮತ್ತೆ ಜೈಲೂಟವೇ ಫಿಕ್ಸ್. ಜುಲೈ 25ಕ್ಕೆ ಆದೇಶ ಕಾಯ್ದಿರಿಸಿದ ಕೋರ್ಟ್. ನಂಗೆ ಜೈಲೂಟ ಸೇರ್ತಿಲ್ಲ, ಮನೆಯೂಟ ಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಸುದೀರ್ಘ ವಿಚಾರಣೆ ಆಲಿಸಿದಂತಹ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜುಲೈ 25ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ. ಈ ಮೂಲಕ ದಾಸನಿಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ದರ್ಶನ್ಗೆ ಮನೆಯೂಟ ನೀಡಲಿಕ್ಕೆ ಎಸ್ಪಿಪಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಜೈಲಿನಲ್ಲಿರುವ ಎಲ್ಲ ಆರೋಪಿಗಳು ಒಂದೇ, ಬಡವ ಶ್ರೀಮಂತ ಭೇದ ಭಾವ ಮಾಡುವಂತಿಲ್ಲ. ಆರೋಗ್ಯ ಸಮಸ್ಯೆ ಇದ್ರೆ ಮಾರ್ಗಸೂಚಿ ಪ್ರಕಾರ ಊಟ ಕೊಡಿ. ವರ್ಷ ಪೂರ್ತಿ ಮನೆ ಊಟ ಕೊಡಲಿಕ್ಕೆ ಸಾಧ್ಯವಿಲ್ಲ. ಜೈಲಿನಲ್ಲಿ 5,000 ಕೈದಿಗಳಿದ್ದಾರೆ. ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡಿ. ದರ್ಶನ್ಗೆ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಜೈಲಿನಲ್ಲಿ ಚಿಕಿತ್ಸೆ ಕೊಡಿಸಿ, ಬೆನ್ನುವು ಜ್ವರ ಇದ್ರೆ ಜೈಲಿನಲ್ಲಿಯೇ ಚಿಕಿತ್ಸೆ ಕೊಡಿಸಿ ಅಂತೇಳಿ ಎಸ್ಪಿಪಿ ವಾದ ಮಂಡಿಸಿದ್ರು. ದರ್ಶನ್ ಸಿನಿಮಾ ನಟನಾಗಿದ್ದೇ ತಪ್ಪಾಗಿದೆ ಅಂತ ಹೇಳಿ ದರ್ಶನ್ ಪರ ವಕೀಲ ರಾಘವೇಂದ್ರ ವಾದ ಮಂಡಿಸಿದ್ರು. ಸಿನಿಮಾ ಆಕ್ಟರ್ ಆಗಿದ್ದು ತಪ್ಪಲ್ಲ, ಸಿನಿಮಾ ಆಕ್ಟರ್ ಆಗಿ ಕೊಲೆ ಮಾಡಿದ್ದು ತಪ್ಪು ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದವನ್ನ ಸುದೀರ್ಘವಾಗಿ ಆಲಿಸಿದಂತಹ ನ್ಯಾಯಾಧೀಶರು ಆದೇಶವನ್ನ ಜುಲೈ 25ಕ್ಕೆ ಕಾಯ್ದಿರಿಸಿದ್ದಾರೆ. ತನಿಖೆಯ ವೇಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ. ಹಲ್ಲೆ ಬಳಿಕ ಕ್ಷಮೆ ಕೇಳುವ ವಿಡಿಯೋ ಮಾಡಲಿಕ್ಕೆ ಯತ್ನ. ರೇಣುಕಾಸ್ವಾಮಿ ಮರ್ಡರ್ ಮಿಸ್ಟರಿ ಬಗೆದಷ್ಟು ಕುತೂಹಲ ಹೆಚ್ಚಿಸುತ್ತಿದೆ. ಪೊಲೀಸರ ತನಿಖೆಯಲ್ಲಿ ಹೊಸ ಸೀಕ್ರೆಟ್ ರಿವೀಲ್ ಆಗ್ತಿದೆ. ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದ ಪಾಲಾಗಿ ಬರೋಬ್ಬರಿ 1 ತಿಂಗಳಾಯ್ತು ದರ್ಶನ್. ಸದ್ಯಕ್ಕೆ ಜಾಮೀನು ಸಿಗುವ ಯಾವ ಲಕ್ಷಣ ಕೂಡ ಕಾಣಿಸ್ತಿಲ್ಲ. ಜೈಲಿನಲ್ಲಿ ಸಾಕಷ್ಟು ಕುಗ್ಗಿ ಹೋಗಿ ಜರ್ಜರಿತರಾಗಿದ್ದಾರೆ ದಾಸ. ಸೆರೆಮನೆಯಲ್ಲಿ ದರ್ಶನ್ ನರಕಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಒಂದು ಕಡೆ ಕಣ್ಣಿಗೆ ನಿದ್ದೆ ಇಲ್ಲ, ಮತ್ತೊಂದು ಕಡೆ ಊಟ ಸೇರ್ತಿಲ್ಲ. ಜೈಲೂಟ ಸೇರದೆ ದಿನ ಸ್ವರಗಿ ಹೋಗ್ತಿದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಪೊಲೀಸರ ತನಿಖೆಯಲ್ಲಿ ಹೊಸ ರಹಸ್ಯಗಳು ಬಯಲಾಗ್ತಾ ಇದೆ. ಈ ನಡುವೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಬಹಿರಂಗವಾಗಿದೆ. ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಹಲ್ಲೆ ಮಾಡಿದ ಬಳಿಕ ಆರೋಪಿಗಳು ಆತನಿಂದ ಕ್ಷಮೆ ಕೇಳುವ ವಿಡಿಯೋ ಮಾಡಲಿಕ್ಕೆ ಯತ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೈಯಲ್ಲಿ ಕ್ಷಮಾಪಣೆ ಕೇಳಿಸಿ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ಲಿಕ್ಕೆ ಪ್ಲಾನ್ ಮಾಡಿದ್ರು. ಆದ್ರೆ ಆ ಪ್ಲಾನ್ ಕೈಗೂಡಿಲ್ಲ. ಭೀಕರವಾಗಿ ಹಲ್ಲೆಗೊಳಗಾಗಿದ್ದ ರೇಣುಕಾಸ್ವಾಮಿ ತೀವ್ರ ಅಸ್ವಸ್ಥಗೊಂಡಿದ್ದ. ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ರಿಂದ ನಿತ್ರಾಣಗೊಂಡಿದ್ದ. ಆಗ ಆತನನ್ನ ಇಬ್ಬರು ಹಿಡಿದುಕೊಂಡು ಕೂರಿಸಿದ್ರು. ನಿಲ್ಲಲು ಕೂರಲು ಆಗದೆ ಹೈರಾಣ ಹೋಗಿದ್ದ ರೇಣುಕಾಸ್ವಾಮಿ ಮಾತನಾಡುವ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ಬಳಿಕ ನಾಳೆ ಹೇಳಿಸೋಣ ಬಿಡ್ರೋ ಅಂತೇಳಿ ಸುಮ್ಮನಾಗಿದ್ರು. ಆದರೆ ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದ. ಫೋನ್ ಮೂಲಕ ದರ್ಶನ್ಗೆ ಆರೋಪಿಗಳು ಮಾಹಿತಿ ಕೊಟ್ಟಿದ್ರು. ಆರೋಪಿಗಳ ಮೊಬೈಲ್ ಅನ್ನ ಪೊಲೀಸರು ರಿಟ್ರೀವ್ಗೆ ಕಳುಹಿಸಿದ್ದಾರೆ. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಕರ್ತಂದು RR ನಗರದ ಶೆಡ್ನಲ್ಲಿಟ್ಟು ಹಲ್ಲೆಯನ್ನು ನಡೆಸ್ತಾರೆ. ಯಾವಾಗ ಹಲ್ಲೆಯನ್ನು ನಡೆಸಿದ್ರು ಅದಾಗಲೇ ರೇಣುಕಾಸ್ವಾಮಿ ನಿತ್ರಾಣನಾಗ್ತಾನೆ. ಮತ್ತು ಆತನಿಂದ ಒಂದು ಕ್ಷಮಾಪಣಾ ವಿಡಿಯೋವನ್ನು ಮಾಡಿಸ್ಕೊಳ್ಬೇಕು. ಆ ಮೂಲಕ ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಬೇಕು. ಆ ಮುಖಾಂತರ ವೈರಲ್ ಮಾಡಿ ಈತ ತಾನು ಮಾಡಿದಂತಹ ತಪ್ಪಿಗೆ ಕ್ಷಮೆಯನ್ನು ಕೇಳ್ದ ಅನ್ನೋ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡೋ ನಿಟ್ಟಿನಲ್ಲಿ ಡಿ ಆ್ಯಂಡ್ ಗ್ಯಾಂಗ್ ಶ್ರಮವನ್ನು ಹಾಕ್ತಾರೆ. ಈ ನಡುವೆ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ. ಚಿತ್ರದುರ್ಗದಲ್ಲಿ ಫ್ರೆಂಡ್ಸ್ ಆಗಿದ್ದವರೇ ವಿಲನ್ ಆಗಿ ಬದಲಾಗಿದ್ರು. ಚಿತ್ರದುರ್ಗದಲ್ಲಿ ಕಾರ್ ಹತ್ತಿಸ್ಕೊಳ್ತಾರೆ ರೇಣುಕಾಸ್ವಾಮಿಯನ್ನ. ರಾಘವೇಂದ್ರ, ಜಗದೀಶ್, ಅನು, ಚಾಲಕ ರವಿಯಿಂದ ಕಿಡ್ನ್ಯಾಪ್. ಕಾರಿಗೆ ಹತ್ತಿಸಿಕೊಂಡಾಗ ಖುಷಿಯಾಗಿ ಮಾತನಾಡಿಸ್ತಾರೆ 4. ನಿಂಗೆ ಡಿ ಬಾಸ್ ಮೀಟ್ ಮಾಡಿಸ್ತೀವಿ ಅಂತೇಳಿ ಕರೆದೊಯ್ತಾರೆ. ತುಮಕೂರು ದಾಟುತ್ತಾ ಇದ್ದಂತೆ ಡಾಬಾ ಒಂದರಲ್ಲಿ ಎಣ್ಣೆ ಖರೀದಿ ಮಾಡ್ತಾರೆ. ಆರೋಪಿಗಳು ಪಡೆದಿದ್ದ ಎಣ್ಣೆಗೆ ಹಣ ಕೊಟ್ಟಿದ್ದು ಕೂಡ ರೇಣುಕಾಸ್ವಾಮಿ. ಕಾರಿನಲ್ಲಿಯೇ ಎಣ್ಣೆ ಹೊಡೆದ ಆರೋಪಿ ಜಗದೀಶ್, ರಾಘವೇಂದ್ರ. ನೈಸ್ ರೋಡ್ ರೀಚ್ ಆಗ್ತಿದ್ದಂತೆ ಲೊಕೇಶನ್ ಬರುತ್ತೆ. ಲೊಕೇಶನ್ ಸಿಕ್ತಿದ್ದಂತೆ ಅವಾಚ್ಯವಾಗಿ ನಿಂದಿಸೋದಕ್ಕೆ ಶುರು ಮಾಡ್ತಾರೆ. ಪಟ್ಟಣಗೆರೆ ಶೆಡ್ ರೀಚ್ ಆಗದಿದ್ದಂತೆ ರೇಣು ಮೇಲೆ ಹಲ್ಲೆ ಹಾಕಿದೆ. ಬಳಿಕ ನಟ ದರ್ಶನ್ಗೆ ಕಾಲ್ ಮಾಡಿ ಮಾಹಿತಿ ಕೊಟ್ಟರು. ಈ ಟೈಮ್ನಲ್ಲಿ ದರ್ಶನ್ಗೆ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಿದ್ದ ಆರೋಪಿಗಳು ಮಾಹಿತಿ ನೀಡ್ತಿದ್ದಂತೆ ಸ್ಟೋನಿ ಬ್ರೂಕ್ನಿಂದ ನೇರವಾಗಿ ಶೆಡ್ಗೆ ಬಂದ ದರ್ಶನ್ ಹಲ್ಲೆ ಮಾಡ್ತಾರೆ. ನಂತರ ವಿಚಿತ್ರವಾಗಿ ಹಲ್ಲೆ ಮಾಡಿ ರೇಣುಕಾಸ್ವಾಮಿಗೆ ಕಿರುಕುಳ ಕೊಡ್ತಾರೆ. ನರಕ ತೋರಿಸಿ ಆರೋಪಿಗಳು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ. ಯಾವಾಗ ಇವರ ಏಟಿಗೆ ಆತ ನಿತ್ರಾಣನಾಗಿದ್ದ. ಒಂದು ಕಡೆ ಇಬ್ಬರು ಹಿಡ್ಕೊಂಡು ಆತನಿಂದ ವಿಡಿಯೋವನ್ನು ಮಾಡಿಸಿ ಆತನಿಂದ ಕ್ಷಮಾಪಣೆ ಹೇಳಿಕೆಯನ್ನು ಕೇಳಿಸಿ ಅದನ್ನು ವಿಡಿಯೋ ಮಾಡುವ ಇವರ ಶ್ರಮ ಏನಿತ್ತು ಅದು ವಿಫಲ ಆಯಿತು. ಆತನಿಂದ ವಿಡಿಯೋವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಎಳೆದು ಆತನನ್ನು ಸೆಕ್ಯೂರಿಟಿ ರೂಮ್ಗೆ ಹಾಕ್ರೋ, ನಾಳೆ ನೋಡ್ಕೊಳ್ಳೋಣ ಅನ್ನೋ ಮಟ್ಟಿಗೆ ಅಲ್ಲಿಂದ ಆ ಡಿ ಗ್ಯಾಂಗ್ ಹೊರಡ್ತಾರೆ. ಅದಾಗಲೇ ಇವರ ಏಟನ್ನು ತಾಳಲಾರದೆ ನಿತ್ರಾಣಗೊಂಡಿದ್ದಂತಹ ರೇಣುಕಾಸ್ವಾಮಿ ಅಲ್ಲೇ ಸಾವನ್ನು ಕೂಡ ಅಪ್ತಾರೆ. ಎಲ್ಲೋ ಒಂದು ಕಡೆ ಇವರ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ ಒಂದು ವಿಡಿಯೋವನ್ನು ಮಾಡಿಸಿ ಈತ ತಪ್ಪು ಕೇಳಿದ್ದಾನೆ, ಅಂದರೆ ತಪ್ಪು ಮಾಡಿದ್ದಾನೆ, ಹೀಗಾಗಿ ಕ್ಷಮಾಪಣೆಯನ್ನು ಕೇಳಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಿತ್ತು. ಆ ಮುಖಾಂತರ ಒಂದಷ್ಟು ಹವಾವನ್ನು ಭಯವನ್ನು ಉಡಿಸೋದಕ್ಕೆ ಪ್ರಯತ್ನವನ್ನು ಡಿ ಗ್ಯಾಂಗ್ ಮಾಡಿತ್ತು. ಆದರೆ ಅದು ಕಾರ್ಯಸಾಧುವಾಗಿಲ್ಲ.
ನಟ ವಿನೋದ್ ರಾಜ್ ಪರಪ್ಪನ ಅಗ್ರಹಾರಕ್ಕೆ ತೆರಳಿ ದರ್ಶನ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅತ್ತ ಪವಿತ್ರ ಗೌಡ ಪೋಷಕರು ಪರಪ್ಪನ ಅಗ್ರಹಾರದಲ್ಲಿ ಭೇಟಿಯಾಗಿದ್ದಾರೆ. ಇನ್ನು ಆಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ದರ್ಶನ್ ಅವರ ಪ್ರಕರಣದ ಬಗ್ಗೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ದರ್ಶನ್ ಸರ್ ಕೇಸ್ ಕೋರ್ಟ್ನಲ್ಲಿದೆ, ಕಾನೂನಿನ ಮುಂದೆ ಯಾರೇ ಇದ್ರೂ ಒಂದೇ ಅಂತ ಹೇಳಿದ್ದಾರೆ. ದರ್ಶನ್ ಸರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಆರೋಪ ಸ್ಥಾನದಲ್ಲಿ ನಿಂತಿದ್ದಾರೆ. ಸೊ ಒಂದು ಓವರಾಲ್ ಆಗಿ ಈ ಒಂದು ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಏನು? ನಾನು ಆವಾಗಲೇ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಹೇಳಿದ್ನೋ ಅದನ್ನೇ ಹೇಳ್ತಾ ಇದ್ದೀನಿ. ಕೋರ್ಟಲ್ಲಿದೆ, ನೋ ಬಡಿ ಈಸ್ ಬಿಗರ್ ದೆನ್ ಲಾ ಆ್ಯಂಡ್ ಇವನ್ ಕಿಂಗ್ ಈಸ್ ಅಂಡರ್ ದ ಲಾ. ಸೊ ನೋಡೋಣ. ಆಲ್ ದಿ ಬೆಸ್ಟ್. ಜಯ ಆಂಜನೇಯ. ಒಟ್ನಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಹೊಸ ಸೀಕ್ರೆಟ್ಗಳು ರಿವೀಲ್ ಆಗ್ತಿದೆ. 1 ತಿಂಗಳಿನಿಂದ ಸೆರೆಮನೆಯಲ್ಲಿರುವ ಕೊಲೆ ಸಾರಥಿ ದರ್ಶನ್ಗೆ ಸದ್ಯಕ್ಕೆ ಜಾಮೀನು ಸಿಗುವ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.